ನಮಸ್ತೆ. ಇವತ್ತು ನಾವು ಕೆಂಪು ದಾಸವಾಳ ಆಯುರ್ವೇದದಲ್ಲಿ ನಾವು ಇದನ್ನ ಜಪ ಅಂತ ಕರಿತೀವಿ. ಇದರಿಂದ ನಾವು ಮನೆಯಲ್ಲಿ ಹೇರ್ ಕಂಡೀಷನರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಆಚಾರ್ಯರು ಈ ಜಪ ಕುಸ್ಮನ ಕೇಶಿ ಅಂತ ಕರೀತಾರೆ. ಅಂದ್ರೆ ಇದು ನಮ್ಮ ಹೇರ್ ಹೆಲ್ತ್ ಅನ್ನ ಕಾಪಾಡ್ಲಿಕ್ಕೆ ಸಹಾಯಕಾರಿ ಆಗುತ್ತೆ. ಹಾಗಿದ್ರೆ ಇದನ್ನ ಬಳಸ್ಬಿಟ್ಟು ಇವತ್ತು ಮನೆಯಲ್ಲೇನೆ ಸಿಂಪಲ್ ಆಗಿ ಹೇರ್ ಕಂಡೀಷನರ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ಪೂಜಾ. ಹಾಗಿದ್ರೆ ನಮಗೆ ಈ ಕಂಡೀಷನರ್ನ ಮಾಡಲಿಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೂ 4 ರಿಂದ 5 ದಾಸವಾಳದ ಹೂಗಳನ್ನು ತೆಗೆದುಕೊಳ್ಳಿ. ಹಾಗೇನೆ ದಾಸವಾಳದ ಎಲೆಗಳನ್ನ ಒಂದು 4 ರಿಂದ 5 ದಾಸವಾಳದ ಎಲೆಗಳನ್ನ ತೆಗೆದುಕೊಳ್ಳಿ. ಹಾಗೇನೆ ಇದಕ್ಕೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಆಲೋವೆರಾ. ಅದನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ. ಕಂಡೀಷ್ನರ್ಗೆ ಬೇಕಾದಂತಹ ಆಲೋವೆರಾ, ದಾಸವಾಳದ ಹೂವು ಹಾಗೆ ಅದರ ಎಲೆಗಳನ್ನು ನಾವೀಗ ತೆಗೆದುಕೊಂಡಿದ್ದೇವೆ. ಇನ್ನೂ ಸ್ವಲ್ಪ ಜನ ಎಡಿಷ್ನಲ್ ಆಗಿ ಇದಕ್ಕೆ ಮೆಂತ್ಯ ಕಾಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಕೂಡ. ಈಗ ನಾವು ಇವುಗಳಿಗೆ ಒಂದು ವಾಶನ್ನು ಕೊಟ್ಬಿಟ್ಟು ಇದನ್ನು ನಾವು ಮಿಕ್ಸಿಯಲ್ಲಿನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಕೈಯಿಂದನೂ ಕೂಡ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಸೋಸ್ಕೊಳ್ಬಹುದು. ಈಗ ನಾವು ದಾಸವಾಳದ ಹೂವು, ಎಲೆ ಹಾಗೆ ಆಲೋವೆರಾವನ್ನು ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಎಲ್ರಿಗೂ ಗೊತ್ತಿರಲಿ, ಈ ಆಲೋವೆರಾನ ಬಳಕೆ ಮಾಡೋದ್ರಿಂದ ಡ್ರೈ ಸ್ಕಾಲ್ಪ್ ಆಗಿರಬಹುದು, ಯಾರ ಕೂದಲು ತುಂಬ ಡ್ರೈ ಆ್ಯಂಡ್ ಫ್ರಿಝಿ ಇದೆ, ಹಾಗೆ ಯಾರಿಗೆಲ್ಲ ಸ್ಮೂತ್ ಶೈನಿ ಆಗಿರುವಂತಹ ಹೇರ್ ಬೇಕು ಅಂತಂದರೆ ಅವರು ಆಲೋವೆರಾವನ್ನು ಬಳಕೆ ಮಾಡಬಹುದು. ಇದರಿಂದ ಕೂದಲಿಗೆ ಪ್ರಾಪರ್ ಆಗಿ ನರಿಶ್ಮೆಂಟ್ ಸಿಗುತ್ತೆ. ಈಗ ನಾವು ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಸ್ಟ್ರೇನರ್ ಸಹಾಯದಿಂದ ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದರಲ್ಲಿ ಹಾಕಿರುವಂತಹ ಜಪ ಅಂದರೆ ಈ ದಾಸವಾಳದ ಹೂವನ್ನು ಆಚಾರ್ಯರು ಕೇಶಿ ಅಂತ ಕರೀತಾರೆ. ಅಂದರೆ ಯಾರಿಗೆಲ್ಲ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಆ ಕಂಡೀಷನಲ್ಲಿನೂ ಕೂಡ ಈ ದಾಸವಾಳದ ಹೂವು ಹಾಗೆ ಅದರ ಎಲೆಗಳು ಕೂಡ ಸಹಾಯಕಾರಿ ಆಗುತ್ತೆ. ಈಗ ಸೋಸ್ಕೊಂಡಿರುವಂತಹ ಫೈನಲ್ ಪ್ರಾಡಕ್ಟ್ ಈ ಮಿಶ್ರಣ ಏನಿರುತ್ತೆ ಇದನ್ನು ನೀವು ತಲೆಗೆ ಅಪ್ಲೈ ಮಾಡಿ 20 ರಿಂದ 30 ನಿಮಿಷ ಬಿಟ್ಟು ಹೆಡ್ ವಾಶನ್ನು ಕೊಡಬೇಕು. ಧನ್ಯವಾದಗಳು.